ನೆಮ್ಮದಿಯ ಗೂಡು ನಮ್ಮ ಕನಸಿನ ಮನೆ ಮುಂದುವರೆದ ಭಾಗ 7. ಅಜ್ಜಣ್ಣನವರಿಗೆ 5 ಜನ ತಂಗಿಯರು. ಅದರಲ್ಲಿ ಇಬ್ಬರು ನಂತರ ಸೈಲೆಂಟು ಸಾಧುಗಳು, ಒಳ್ಳೆ ಮನಸ್ಸಿನವರು. ಇನ್ನು 3 ಜನ ನಾದಿನಿಯರು, ಬಲು ಘಾಟಿಯರು. ಅವ್ರ ಜೊತೆ ನಮ್ಮನೆಯವರ ಚಿಕ್ಕಮ್ಮ ಅಂದರೆ ನನ್ನ ಅತ್ತೆ, ಅವರು ಕೂಡ ಸುಮ್ಮನೆ ಇರ್ತಿರಲಿಲ್ಲ. ನನ್ನನ್ನು, ನನ್ನ ಗಂಡನನ್ನು ಮತ್ತು ಮಕ್ಕಳನ್ನು ಏನಾದರೂ ಒಂದು ಆಡಿ ಮಾಡಿ ಅಣಕಿಸುತ್ತಿದ್ದರು. ಅಜ್ಜಣ್ಣನವರ ತಂಗಿಯರದು ಸಾಲದ್ದು ಅಂತ ಪದ್ಮಾರವರ ಸ್ವಂತ ತಂಗಿ ತಮ್ಮನನ್ನು ಕೂಡ ಪದ್ಮಾರವರು ಅವರ ಅಮ್ಮ ಸತ್ತಾಗಿನಿಂದ ಅವರ ಮನೆಯಲ್ಲೇ ಇಟ್ಟುಕೊಂಡು ಸಾಕಿ ಸಲಹೆ ಮದುವೆ ಮಾಡಿಕೊಟ್ಟಿದ್ದು ಕೂಡ ಇದೇ ಪದ್ಮರಾಜಣ್ಣನೇ. ಆದರೂ ಕೂಡ ಅವರು ಕೂಡ ಅಕ್ಕನ ಬಡತನವನ್ನು ಅಂಗಿಸಿ ಮಾತನಾಡುತ್ತಿದ್ದರು. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದಂತೆ ಹಾಗಾಗಿತ್ತು. ಹಿಂದಿನ ಕಷ್ಟದ ದಿನಗಳನ್ನು ಮರೆತು ಈಗ ಪದ್ಮರವರಿಗೆ ಮಾತಾಡಿ ನೋವು ಮಾಡುತ್ತಿದ್ದರು. ಪದ್ಮರವರ ತಮ್ಮ ಪ್ರಕಾಶನ ಹೆಂಡತಿ ಮಾನಸ ತಾಯಿಯ ಸಮಾನವಾದ ಪದ್ಮರವರಿಗೆ ಯಾವಾಗಲೂ ನೋವಾಗುವಂತೆ ಮಾತನಾಡುತ್ತಿದ್ದಳು. ಗಂಡನ ಪಕ್ಕ ಮಲಗಿಕೊಂಡು ಮಕ್ಕಳನ್ನು ಹೆತ್ತು ಬಿಟ್ಟರೆ ಸಾಲದೋತಿಗೆ, ಎಷ್ಟು ವರ್ಷದಿಂದ ಇದೇ ವಟಾರದಲ್ಲಿ ಇದ್ದೀರಾ, ಇನ್ನೂ ಎಷ್ಟು ವರ್ಷಗಳು ಬೇಕೋ, ಅಥವಾ ಓನರ್ ಬಿಟ್ಟರೆ ಸಾಯೋವರೆಗೂ ಇಲ್ಲೇ ಚಾಂಡ ಉಡ್ಕೊಂಡು ಇರ್ತೀರಾ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಓನರ್ ನಿಮ್ಮನ್ನು ಕತ್ತಿಡ್ದು ಅವರೇ ಆಚೆಗೆ ಹಾಕಬೇಕು, ಆಗ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳಿದಾಗೆಲ್ಲ ತುಂಬ ನೊಂದುಕೊಳ್ಳುತ್ತಿದ್ದರು ಪದ್ಮ. ಇವರು ನಾನು ಎತ್ತಾಡಿಸಿದ ಮಕ್ಕಳ ಅಂತ ಅನಿಸುತ್ತಿತ್ತು. ಅವರು ಹಾಡುವ ಮಾತುಗಳನ್ನು ಕೇಳಿ ನನ್ನ ಪರಿಸ್ಥಿತಿ, ನನ್ನ ಜವಾಬ್ದಾರಿಗಳನ್ನು ಕಣ್ಣಾರೆ ಕಂಡು ಕೂಡ ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ತುಂಬ ಬೇಸರವಾಗುತ್ತಿತ್ತು. ಬೇರೆ ಮನೆ ಮಾಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ದೀರಾ ನೀವು? ನಿಜವಾಗಿಯೂ ನಿಮ್ಮಿಬ್ಬರು ಮಕ್ಕಳಿಗೆ ಮದುವೆ ಮಾಡ್ತೀರಾ? ಅದಕ್ಕೆ ನೀವು ಮಾಡಲ್ಲ ಬಿಡಿ. ಅವರಿಬ್ಬರು ಯಾರನ್ನಾದರೂ ನೋಡಿಕೊಂಡು ಓಡಿ ಹೋಗೋದು ಗ್ಯಾರಂಟಿ. ನೋಡೋಕ್ಕೂ ಇಬ್ಬರು ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ, ನಿಮಗೆ ಕಷ್ಟನೇ ಕೊಡಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಪದ್ಮರವರ ತಂಗಿ ಮತ್ತು ತಮ್ಮನ ಹೆಂಡತಿ ನಗುತ್ತಿದ್ದರು. ಅತ್ತಿನಿ ಕೂಡ ನನ್ನ ತಮ್ಮನ ಲವ್ ಮಾಡೇ ಮದುವೆ ಆಗಿತ್ತು. ನನ್ನ ತಂಗಿ ಕೂಡ ಅದೇ ಕೆಲಸ ಮಾಡಿದ್ದು. ವಟಾರದಲ್ಲಿದ್ದ ತಮಿಳು ಹುಡುಗನನ್ನು ಲವ್ ಮಾಡಿ ಮದುವೆ ಆಗಿದ್ಲು. ಲವ್ ಮಾಡಿ ಮದುವೆ ಆದರೂ ಅಂದ ಮಾತ್ರಕ್ಕೆ ದುಡ್ಡು ಕಾಸು ಖರ್ಚಿಲ್ಲದೆ ಮದುವೆ ಆಗಿಲ್ಲ. ಎಲ್ರಿಗೂ ಮದುವೆ ಮಾಡಿದಂತೆ ಇವ್ರಿಗೂ ಮದುವೆ ಮಾಡಿದ್ವಿ ನಾವು. ಆದರೆ ಈಗ ಅವ್ರ ಬಳಿ ಸ್ವಲ್ಪ ದುಡ್ಡು ಕಾಸು ಸೇರ್ತಿದ್ದಂತೆ ಮನುಷ್ಯತ್ವವನ್ನೇ ಮರೆತು ಮಾತನಾಡ್ತಾರೆ. ಬರೀ ದುಡ್ಡಿಗೆ ಮಾತ್ರ ಬೆಲೆನ ಇವ್ರ ಹತ್ರ? ಮನುಷ್ಯರಿಗೆ ದುಡ್ಡಿನ ಮುಂದೆ ಯಾವ ಬೆಲೆಯೂ ಇಲ್ವಾ? ತಂಗಿಯ ಮಾತುಗಳು ಸಾಗುತ್ತಲೇ ಇರ್ತಿತ್ತು. ಪದ್ಮರವರು ತಮ್ಮ ಯೋಚನೆಯಲ್ಲೇ ಇರುತ್ತಿದ್ದರು. ಪದ್ಮ ದುಡ್ಡಿಗಿಂತ ಮನುಷ್ಯರಿಗೆ ಬೆಲೆ ಕೊಡುತ್ತಿದ್ದರು. ದುಡ್ಡು ಇವತ್ತು ಇರುತ್ತೆ, ನಾಳೆ ಇರೋಲ್ಲ, ಹೇಳೋಕ್ಕಾಗಲ್ಲ. ಆದರೆ ಈ ಹಾಳಾದ ದುಡ್ಡಿಗಾಗಿ ಸಂಬಂಧಗಳನ್ನು ಕಳೆದುಕೊಳ್ಳಲು ಇಷ್ಟಪಡ್ತಿರಲಿಲ್ಲ ಪದ್ಮ. ಅವ್ರ ತಂಗಿ ಮತ್ತು ಪ್ರಕಾಶನ ಹೆಂಡತಿ ಇಬ್ಬರು ಇನ್ನೂ ಅದು ಇದು ಏನೇನೋ ಹೇಳಿ ಮಾತನಾಡ್ತಿದ್ದರು. ನಿಮ್ಮಿಬ್ಬರ ಹೆಣ್ಮಕ್ಳ ಮದುವೆ ಮಾಡಿ ನೋಡೋಣ ಸಾಕು ಅಂತ ಕೂಡ ಹಂಗಿಸುತ್ತಿದ್ದರು. ನನ್ನ ತಮ್ಮ ಪ್ರಕಾಶನ ಹೆಂಡತಿ, ಅವಳು ಬೇರೆ ಯಾರೂ ಅಲ್ಲ, ರಾಜಣ್ಣನ 4ನೇ ತಂಗಿ. ಪ್ರಕಾಶ ಬೈದರೂ ಸುಮ್ಮನೆ ಇರುತ್ತಿರಲಿಲ್ಲ. ಒಂದೇ ಸಮ ನನ್ನ ಪರಿಸ್ಥಿತಿಯನ್ನು ಹಂಗಿಸೇ ಮಾತನಾಡ್ತಿದ್ದಳು ಮಾನಸ. ನೆಂಟರು ಬಂದಾಗ ಮಾತ್ರ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಿತ್ತು. ಯಾಕಪ್ಪ ಬರ್ತಾರೆ ಎಂದು ಸಣ್ಣ ಮುಖ ಮಾಡುತ್ತಿದ್ದರು. ಒಂದು ಜಾಗ ಸಾಕ್ತಿರಲಿಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೆ ಅವರ ಚುಚ್ಚು ಮಾತುಗಳು. ನಿರಂಜನ್ ಮತ್ತು ಪ್ರಕಾಶ್ ಇವರು ಬಂದರು ಬರುತ್ತಿದ್ದಾರೆ ಅಂತ ಅಂದರೆ ಸಾಕು, ಯಾರಾದರೂ ಫ್ರೆಂಡ್ಸ್ ಮನೆಗೆ ಹೋಗಿಬಿಡ್ತಿದ್ದರು. ಅವರು ಮತ್ತೆ ವಾಪಸ್ ಹೋಗೋವರೆಗೂ ಬರ್ತಿರ್ಲಿಲ್ಲ. ಪಾಪ ಹೆಣ್ಮಕ್ಕಳು ಇದ್ದಿದ್ದರಲ್ಲೇ ಅನುಸರಿಸಿಕೊಂಡು ಹೋಗುತ್ತಿದ್ದರು. ಶಿಲ್ಪಾ ಚಿಕ್ಕವಳಿದ್ದಾಗ ಸುಮ್ಮನೆ ಇರ್ತಿದ್ದಳು. ಆದರೆ ಅವಳು ಈಗೀಗ ಅವರಿಗೆ ತಿರುಗಿಸಿ ಮಾತಿಗೆ ಮಾತು ಕೊಡ್ತಾಳು. ಓಹೋ ಅತ್ತೆ, ಚಿಕ್ಕಮ್ಮ, ನಮ್ಮ ಮನೆ ಬಗ್ಗೆ ಅಷ್ಟೊಂದು ಮಾತಾಡೋ ನೀವು ನಮ್ಮನೆಗೆ ಯಾಕೆ ಬರ್ತೀರಾ? ನಾವು ಬಡವರು, ನಮ್ಮನೆ ಚಿಕ್ಕದು, ಆ ಜಾಗ ಸಾಕಾಗಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡೆ ಬಂದು ಒಂದೊಂದು ವಾರ ಜಾಂಡ ಊರ್ತೀರ, ನಾಚಿಕೆ ಆಗಲ್ಲ? ನನ್ನಮ್ಮ ಅಕ್ಕ ಬಿಸಿ ಬಿಸಿಯಾಗಿ ರುಚಿಯಾಗಿ ಮಾಡಿಕೊಡ್ತಾರೆ, ನೀವು ತಿಂದು ಕುಡಿದ ನೀರು ಹಳ್ಳಾಡದಂತೆ ಕುಳಿತುಕೊಂಡೆ ಅದು ಇದು ಅಂತ ಆರ್ಡರ್ ಮಾಡ್ತೀರಾ, ಮತ್ತು ತಿಂದಿದ್ದು ಜೀರ್ಣಿಸ್ಕೊಳ್ಳಲು ಈ ಥರ ಬೇರೆ ಮಾತಾಡ್ತೀರಾ.
ಹಾಗೆಲ್ಲ ನಿಮಗೇನು ಅನಿಸಲ್ಲ ಅಲ್ವಾ? ಆದರೂ ನಮ್ಮ ಹತ್ತಿರ ದುಡ್ಡಿಲ್ಲ ಅಂತ ಅಂಗಿಸೋದು ಮಾತ್ರ ಚೆನ್ನಾಗಿ ಮಾಡ್ತೀರಾ ಅಲ್ವಾ ಅತ್ತಿಗೆ? ಅಲ್ಲಲ್ಲ ಚಿಕ್ಕಿ, ಅಲ್ವಾ ಮಾನಸಕತೆ, ಅಲ್ಲಲ್ಲ ಸಾರಿ ಅತ್ತೆ ಅಂತ ವ್ಯಂಗ್ಯವಾಗಿ ಮಾತಾಡಿ ಅವರ ಬಾಯಿ ಮುಚ್ಚಿಸುತ್ತಿದ್ದಳು. ಅವ್ರ ಅತ್ತೆಗೆ ಮತ್ತು ಅವ್ರ ಚಿಕ್ಕಿಗೆ ಇನ್ನೂ ಜಾಸ್ತಿ ಗ್ರಾಚಾರ ಬಿಡಿಸ್ತಿದ್ದಾಳೋ ಏನೋ. ಆದರೆ ಅವರಮ್ಮ ತಲೆ ಮೇಲೆ ಮಡಗಿ ಹೋಗು, ಸುಮ್ಮನೆ ಹೋಗಿ ಓದ್ಕೊ ಹೋಗು ಅನ್ನೋವರೆಗೂ ಅವ್ರ ಜನ್ಮ ಜಾಲಾಡಿ ಹೋಗುತ್ತಿದ್ದಳು. ಇವರೆಲ್ಲರಿಗಿಂತ ಜಾಸ್ತಿ ಇದ್ದಳು ನನ್ನ ದೊಡ್ಡ ನಾದಿನಿ. ಆದರೆ ಈಗ ಯಾಕೋ ಯಾರ ತಂಟೆಗೂ ಬರಲ್ಲ, ಮಾತಾಡೋರ್ನಲ್ಲ. ಅವಳಾಯಿತು ಅವಳ ಸಂಸಾರ ಅಷ್ಟೇ. ಅದರಲ್ಲಿ ಎರಡನೇ ನಾದಿನಿ ಮತ್ತು ಕೊನೆಯ ನಾದಿನಿ ನಮ್ಮ ಕಷ್ಟ ಸುಖಕ್ಕೆ ಆಗುತ್ತಿದ್ದರು. ನನ್ನ ತಮ್ಮ ಕೂಡ ತುಂಬ ಒಳ್ಳೆಯವನೇ. ಅವನ ಹೆಂಡತಿ ಮಾನಸಕ್ಕೆ ಗೊತ್ತಾಗದಂತೆ ತುಂಬ ಸಹಾಯ ಮಾಡ್ತಿದ್ದ. ಆದರೆ ನಾವೇ ಯಾರ ಹತ್ತಿರ ಕೂಡ ದುಡ್ಡಿನ ಸಹಾಯ ಕೇಳಿ ಸಂಬಂಧನ ಹಾಳು ಮಾಡಿಕೊಳ್ಳಲು ಇಷ್ಟಪಡ್ತಿರಲಿಲ್ಲ. ಇದ್ದಿದ್ರಲ್ಲೇ ಖುಷಿಯಾಗಿರ್ತಿದ್ವಿ. ನೆಂಟರು ಬಂದ್ವಾ, ಒಂದಿನ ಇದ್ವಾ ಹೋದ್ವಾ ಅಂತ ಇದ್ದರೆ ಏನೂ ತೊಂದರೆ ಇರೋಲ್ಲ. ಆದರೆ ಬಂದ ನೆಂಟರು ಅರ್ಥ ಮಾಡಿಕೊಂಡು ಬೇಗ ಕೂಡ ಹೋಗ್ತಿರಲಿಲ್ಲ. ಏನು ಮಾಡೋಣ, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ರಾಜಣ್ಣ ಬೆಂಗಳೂರಿಗೆ ಬಂದಾಗಿನಿಂದ ಒಂದೇ ವಠಾರದಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದವರು ರಾಜಣ್ಣ, ಚಂದ್ರಣ್ಣ, ಗಿರಿಧರ್. ಸುಮಾರು 30 ವರ್ಷಗಳ ಪರಿಚಯ. ಫ್ಯಾಕ್ಟ್ರಿ ಲಾಕೌಟ್ ಆಗಿ ಮುಚ್ಚಿದ ಮೇಲೆ ರಾಜಣ್ಣ, ಗಿರಿಧರ್, ಚಂದ್ರಣ್ಣ ಈಗ ಒಂದೇ ಏರಿಯಾದಲ್ಲಿ ಬೇರೆ ಬೇರೆ ವ್ಯವಹಾರ ಮಾಡುತ್ತಿದ್ದಾರೆ. ಅವರೆಲ್ಲ ಈಗ ರಾಜಣ್ಣನಿಗೆ ಆತ್ಮೀಯ ಗೆಳೆಯರಾಗಿದ್ದರು. ಕಷ್ಟ ಸುಖ ಅಂತ ಬಂದರೆ ಒಬ್ಬರಿಗೊಬ್ಬರು ಆಗುತ್ತಿದ್ದರು. ಗಿರಿಧರ್ ಹೋಟೆಲ್ ಇಟ್ಟುಕೊಂಡಿದ್ದರೆ ಚಂದ್ರಣ್ಣ ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ದರು. ಅದರಲ್ಲಿ ಹೊಸದಾಗಿ ಪರಿಚಯ ಆದವರು ಮೆಕ್ಯಾನಿಕ್ ಶಾಪ್ ಹನುಮಂತು, ಮೆಡಿಕಲ್ ಶಾಪ್ ಮಂಜಣ್ಣ. ಹೀಗೆ ತುಂಬ ವರ್ಷಗಳಿಂದ ಅಲ್ಲೇ ಅಂಗಡಿ ಇಟ್ಟುಕೊಂಡಿದ್ದರಿಂದ, ಅಕ್ಕಪಕ್ಕದ ಅಂಗಡಿ ಆಗಿದ್ದರಿಂದ ಒಬ್ಬರಿಗೊಬ್ಬರು ಬಿಡುವಿನ ವೇಳೆಯಲ್ಲಿ ಕುಳಿತು ಮನೆಗಳ ಸಮಸ್ಯೆ ಬಗ್ಗೆ, ವ್ಯಾಪಾರ ವಹಿವಾಟು ಬಗ್ಗೆ, ರಾಜಕೀಯ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಹೆಂಡತಿ ಮಕ್ಕಳ ಗಲಾಟೆ ಎಲ್ಲವನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಆತ್ಮೀಯರಾಗಿದ್ದರು. ಈಗ ವ್ಯಾಪಾರನೇ ಇಲ್ಲ ಅಂಗಡಿಯಲ್ಲಿ. ಮುಂದಿನ ರೋಡಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳಾಗಿ ನಮ್ಮಂಥ ಸಣ್ಣ ಪುಟ್ಟ ಅಂಗಡಿಗಳಿಗೆ ಯಾರೂ ಬರುವುದೇ ಇಲ್ಲ. ಈಗ ಮಕ್ಕಳು ಕೂಡ ದೊಡ್ಡವರಾಗ್ತಿದ್ದಾರೆ, ಖರ್ಚು ಜಾಸ್ತಿ ಆಗುತ್ತಿದ್ದರೆ ಆದಾಯ ಕಡಿಮೆ ಆಗುತ್ತಿತ್ತು. ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳುತ್ತಿದ್ದರು ರಾಜಣ್ಣ. ಗಿರಿಧರ್, ಚಂದ್ರಣ್ಣನಿಗೆ 1-2 ಮಕ್ಕಳಿದ್ದರೆ ರಾಜಣ್ಣನಿಗೆ 5 ಜನ ಮಕ್ಕಳಿದ್ದರು. ಆದಾಯ ಕಡಿಮೆ, ಖರ್ಚು ಜಾಸ್ತಿ ಅನ್ನುವಂತಾಗಿತ್ತು. ಎಲ್ಲರಿಗೂ ಪದ್ಮಕ್ಕ ಮಾಡುವ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಅಂದರೆ ತುಂಬ ಇಷ್ಟ. ಪದ್ಮಕ್ಕ ಅಂತ ಬಾಯಿ ತುಂಬ ಎಲ್ಲರೂ ಕರೀತಿದ್ರು. ಪದ್ಮಕ್ಕನ ಉಪ್ಪಿನಕಾಯಿ ಇದ್ದರೆ ಊಟದ ರುಚಿಯೇ ಬೇರೆ ರಾಜಣ್ಣ ಅಂತ ಹೇಳಿ ಹೊಗಳುತ್ತಿದ್ದರು. ಖಾಲಿಯಾದ ಕೂಡಲೇ ರಾಜಣ್ಣನಿಗೆ ಹೇಳಿ ಎಲ್ಲವನ್ನೂ ತರಿಸಿಕೊಳ್ಳುತ್ತಿದ್ದರು ಅವರ ಫ್ರೆಂಡ್ಸ್. ಗಿರಿಧರ್ ಕೂಡ ತಮ್ಮ ಹೋಟೆಲ್ಗೆ ಪದ್ಮ ಮಾಡಿರುವ ಮಸಾಲೆ ಪದಾರ್ಥಗಳನ್ನೇ ಬಳಸಿದ್ದರು. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಮುಗಿಯುವ ಮುನ್ನವೇ ಹೇಳಿ ತರಿಸಿಕೊಳ್ಳುತ್ತಿದ್ದರು. ಹೀಗೆ ದಿನಗಳು ಏರಿಳಿತವಿಲ್ಲದೆ ಸಾಗುತ್ತಿತ್ತು. ಒಂದು ದಿನ ಹೀಗೆ ರಾಜಣ್ಣ ಮತ್ತು ಚಂದ್ರಣ್ಣ ಪಕ್ಕಪಕ್ಕದ ಅಂಗಡಿಯವರು. ಇವರ ಅಂಗಡಿಗೆ ಎದುರಿನಲ್ಲಿ ಗಿರಿಧರನ ಹೋಟೆಲ್ ಇದ್ದಿದ್ದು. ರಸ್ತೆ ದಾಟಿ ಹೋಗಬೇಕಿತ್ತು. ಹನುಮಂತು ಮತ್ತು ಮಂಜಣ್ಣನ ಅಂಗಡಿ ಕೂಡ ಇದ್ದಿದ್ದು ಗಿರಿಧರ್ನ ಹೋಟೆಲ್ನ ಅಕ್ಕಪಕ್ಕ. ಕಾಫಿ ಟೀ ಕುಡಿಯುವುದಕ್ಕೆ ಅಂತ ಹೋದಾಗ ಅವರು ಕೂಡ ಬರುತ್ತಿದ್ದರಿಂದ ಅವರಿಗೂ ಇವರಿಗೂ ಆತ್ಮೀಯತೆ ಬೆಳೆದಿತ್ತು. ಆದರೆ ಮುಂಚೆಯಷ್ಟು ವ್ಯಾಪಾರ ಈಗಿಲ್ಲ ಚಂದ್ರಣ್ಣ. ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇದೇ ರೋಡ್ನಲ್ಲಿ ಇನ್ನೂ 2-3 ಪ್ರಾವಿಷನ್ ಸ್ಟೋರ್ ಓಪನ್ ಆಗಿದೆ. ಹಾಗಾಗಿ ವ್ಯಾಪಾರ ಅಷ್ಟಕ್ಕಷ್ಟೇ. ತುಂಬ ವರ್ಷಗಳಿಂದ ಅಲ್ಲೇ ಇದ್ದ ಕಾರಣ ಪರಿಚಯ ಇರುವ ಸ್ವಲ್ಪ ಜನ ರಾಜಣ್ಣನವರ ಹತ್ತಿರವೇ ವ್ಯಾಪಾರ ಮಾಡ್ತಿದ್ದರು ಅಷ್ಟೇ. ಇನ್ನು ಕೆಲವೊಂದಷ್ಟು ಜನ ಸಾಲ ತಗೊಂಡೋಗಿ ಸಾಲನ ವಾಪಸ್ ಮಾಡ್ತಿಲ್ಲ. ದುಡ್ಡನ್ನು ಕೇಳಿದರೆ ಜಗಳಕ್ಕೆ ಬರುತ್ತಿದ್ದರು. ರಾಜಣ್ಣ ಸೌಮ್ಯ ಸ್ವಭಾವದ ವ್ಯಕ್ತಿ, ಯಾರೊಂದಿಗೂ ಜಗಳವಾಡುತ್ತಿಲ್ಲ. ಮತ್ತೆ ಅವರೇನಾದರೂ ಅಂಗಡಿಗೆ ಬಂದರೆ ನಯವಾಗಿ ಮಾತನಾಡಿ ಕಳುಹಿಸುತ್ತಿದ್ದರು. ಜಗಳಕ್ಕೆ ಮಾತ್ರ ಹೋಗುತ್ತಿರಲಿಲ್ಲ. ಅದಕ್ಕೆ ತುಂಬ ಜನ ಸಾಲ ತಗೊಂಡು ನಾಮ ಹಾಕುತ್ತಿದ್ದರು. ಮೊದಲೇ ವ್ಯಾಪಾರ ಅಷ್ಟಕ್ಕಷ್ಟೇ. ಅದರ ಜೊತೆಗೆ ಈ ಥರ ಮೋಸ ಮಾಡುತ್ತಿದ್ದ ಜನರಿಂದ ಕುಂಟುತ್ತಾ ಸಾಗುತ್ತಿತ್ತು ರಾಜಣ್ಣನವರ ಅಂಗಡಿಯ ವ್ಯಾಪಾರ. ಅದರ ಜೊತೆಗೆ ಈಗ ದೊಡ್ಡ ದೊಡ್ಡ ಮಾಲ್ಗಳಾಗಿ
ನಮ್ಮಂಥ ಸಣ್ಣ ಪುಟ್ಟ ಅಂಗಡಿಗೆ ಜನ ಬರುವುದೇ ತೀರ ಕಡಿಮೆಯಾಗಿದೆ. ಬಡವರು ಕೂಡ ಮಾಲ್ಗೆ ಹೋಗಲು ಶುರು ಮಾಡಿದ್ದಾರೆ. ಸಣ್ಣ ಪುಟ್ಟ ಅಂಗಡಿಗೆ ಹೋದರೆ ಅವಮಾನ ಅಂತ ಅವರ ಭಾವನೆ ಇರಬೇಕು. ನಮ್ಮಂಥ ಬಡವರು ಅವತ್ತಿನ ಬೇಳೆ ಬೇಯಿಸಿಕೊಳ್ಳುವವರು ಮಾತ್ರ ನಮ್ಮಂಥವರ ಅಂಗಡಿಗೆ ಬರುತ್ತಿದ್ದರು ಅಷ್ಟೇ. ಮತ್ತು ಈಗ ಅದೇನೋ ಆನ್ಲೈನ್ ಶಾಪಿಂಗ್ ಅಂತ ಹೇಳ್ತಾರಲ್ಲ ಚಂದ್ರಣ್ಣ, ಅದಾಗಿ ಜನ ಅಂಗಡಿಗೆ ಬರುವುದೇ ಅಪರೂಪ ಆಗುತ್ತಿದೆ. ಮನೆಯಲ್ಲೇ ಕುಳಿತು ಎಲ್ಲ ಫೋನ್ನಲ್ಲೇ ಏನೇನು ಬೇಕೋ ಎಲ್ಲ ತರಿಸ್ಕೊಳ್ತಾರೆ. ಸೋಂಬೇರಿ ಬಡ್ಡೆ ಮಕ್ಕಳುಗಳು ನಮ್ಮ ಯುವಜನತೆ ಅಂತ ಬೈಕೊಳ್ತಿದ್ರು. ಅದಕ್ಕೆ ಈಗ ಯಾರೇ ಕೇಳಿದರೂ ಸಾಲ ಕೊಡ್ತಿರಲ್ಲ. ನಿರಂಜನ್ ಕೂಡ ಯಾರಿಗೂ ಸಾಲ ಕೊಡಬೇಡಿ ಅಪ್ಪ ಅಂತ ಹೇಳಿದ್ದ. ನಂಬಿಕಸ್ಥರಿಗೆ ಮಾತ್ರ ಸಾಲ ಕೊಡುತ್ತಿದ್ದರು. ಚಂದ್ರಣ್ಣ ಮತ್ತು ರಾಜಣ್ಣ ಎಲ್ರಿಗಿಂತ ಹೆಚ್ಚೆ ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಇಬ್ಬರದು ಅಕ್ಕಪಕ್ಕದ ಅಂಗಡಿಯ ವ್ಯಾಪಾರ ವಹಿವಾಟಿನ ಬಗ್ಗೆ ಮಾತನಾಡ್ತಿದ್ರು. ಎಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಮಾತನಾಡಿದರು. ಎಲ್ಲರ ಮಕ್ಕಳು ಮದುವೆಯ ವಯಸ್ಸಿಗೆ ಬಂದಿದ್ದರು. ಹಾಗೆ ಮನೆಯ ಸಮಸ್ಯೆಗಳ ಬಗ್ಗೆಯೂ ಮಾತನಾಡುತ್ತಾ ಚಂದ್ರಣ್ಣ ತಮ್ಮ ಮಗಳಿಗೆ ಮದುವೆ ಮಾಡೋದರ ಬಗ್ಗೆಯೂ ಮಾತನಾಡುತ್ತಾರೆ. ನನ್ನ ಆರೋಗ್ಯ ಬೇರೆ ಈ ನಡುವೆ ಸರಿಯಿಲ್ಲ ರಾಜಣ್ಣ. ತಾಯಿ ಇಲ್ಲದ ಮಗು ಬೇರೆ. ನನಗೇನಾದರೂ ಹೆಚ್ಚು ಕಡಿಮೆ ಆಗೋ ಮುಂಚೆ ನನ್ನ ಮಗಳ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕಬೇಕು ಅಂತ ಆಸೆ. ಅವಳಿಗೊಂದು ನೆಲೆ ಮಾಡಿಕೊಟ್ಟರೆ ಎಷ್ಟೋ ನೆಮ್ಮದಿ ರಾಜಣ್ಣ. ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ದಿಕ್ಕು ಆ ಮಗಿಗೆ ರಾಜಣ್ಣ ಅಂತ ರಾಜಣ್ಣನ ಕೈ ಹಿಡಿದು ಕಣ್ತುಂಬಿಕೊಂಡಿದ್ದರು. ನನ್ನ ಮಗಳ ಮದುವೆ ನೋಡಬೇಕು ಅಂತ ಆಸೆ ಕಣು. ಮಗಳು ಗಂಡನ ಮನೆಯಲ್ಲಿ ಗಂಡನ ಜೊತೆ 4 ದಿನ ನಗ್ನಗ್ತಾ ಇರೋದನ್ನು ನೋಡಿ ಕಣ್ಮುಚ್ಕೊಂಡ್ರೆ ಸಾಕು ಕಣೋ ರಾಜಣ್ಣ. ಅಲ್ಲಿಯವರೆಗೂ ನಾನು ಬದುಕಿದ್ರೆ ಸಾಕು ಅಂತ ಕಣ್ತುಂಬಿಕೊಳ್ಳುತ್ತಾರೆ. ಸುಮ್ಮನಿರೋ ಚಂದ್ರಣ್ಣ, ಏನೇನೋ ಮಾತನಾಡಬೇಡ. ಏನೂ ಆಗಲ್ಲ ನಿನಗೆ. ನಿನ್ನ ಮಗಳ ಮದುವೆ ಕೂಡ ಆದಷ್ಟು ಬೇಗ ಆಗುತ್ತೆ. ನಾವೆಲ್ಲ ಇದ್ದೀವಲ್ಲ ಅಂತ ಧೈರ್ಯದ ಮಾತುಗಳನ್ನು ಆಡಿ ಸಮಾಧಾನ ಮಾಡುತ್ತಾರೆ ರಾಜಣ್ಣ. ಇನ್ನಂಥ ಒಳ್ಳೆಯವರ ಬಾಯರ್ಕಿಂದ ನಿಮ್ಮಂಥರ ಒಳ್ಳೆಯ ಮನೆ ಸಿಕ್ಕರೆ ಸಾಕು ಕಣು, ನೆಮ್ಮದಿಯಿಂದ ಸಾಯುವೆ ಅಂತ ಕಣ್ತುಂಬಿಕೊಳ್ಳುತ್ತಾರೆ. ಹಾಗೆ ಕಣ್ತುಂಬಿಕೊಂಡು ವೇದನೆಯಲ್ಲೇ ತಮ್ಮ ಎದೆ ಹಿಡಿದುಕೊಂಡು ಕುಸಿದು ಬಿದ್ದಿದ್ದರು ಚಂದ್ರಣ್ಣ. ಚಂದ್ರಣ್ಣ ಏನಾಯಿತು ಅಂತ ಜೋರಾಗಿ ರಾಜಣ್ಣ ಕೂಗುವುದನ್ನು ಕೇಳಿ ಬೇರೆ ಅಂಗಡಿಯವರು ಕೂಡ ಓಡಿ ಬರುತ್ತಾರೆ. ಮುಂದುವರಿಯೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ. ಹಾಗೆ ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.